ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಣ್ಣೆ ದೀಪ ಹಚ್ಚುವುದು ಹಿಂದೂ ಸಂಸ್ಕೃತಿಯಲ್ಲಿ ಪವಿತ್ರ ಮತ್ತು ಶ್ರದ್ಧಾಭರಿತ ಕ್ರಿಯೆಯಾಗಿದೆ. ದೀಪ ಹಚ್ಚುವ ಸರಿಯಾದ ಸಮಯವನ್ನು ತಿಳಿದು ಅದನ್ನು ಅನುಸರಿಸುವುದರಿಂದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಫಲಗಳು ಲಭ್ಯವಾಗುತ್ತವೆ. ದೀಪ ಹಚ್ಚುವ ಪ್ರಮುಖ ಸಮಯಗಳು ಪ್ರಾತಃ ಕಾಲ ಅಂದರೆ ಬೆಳಗಿನ ಹೊತ್ತು ಮತ್ತು ಸಾಯಂಕಾಲ ಅಂದರೆ ಸಂಧ್ಯಾ ಹೊತ್ತು ಎಂದು ಪರಿಗಣಿಸಲಾಗುತ್ತದೆ. ಪ್ರಾತಃ ಕಾಲದ ದೀಪ. ಬೆಳಗ್ಗೆ ದೀಪ ಹಚ್ಚುವುದರಿಂದ ದಿನದ ಆರಂಭ ಶುದ್ಧತೆ, ಶಾಂತಿ ಮತ್ತು ಸಕಾರಾತ್ಮಕತೆಯೊಂದಿಗೆ ನಡೆಯುತ್ತದೆ. ಈ ಸಮಯದಲ್ಲಿ ದೀಪ ಹಚ್ಚುವುದು ದೇವರನ್ನು ಆಹ್ವಾನಿಸುವುದರೊಂದಿಗೆ ಮನೆಗೆ ಶುದ್ಧ ಮತ್ತು ಧರ್ಮಾತ್ಮಕ ವಾತಾವರಣವನ್ನು ತರುತ್ತದೆ. ಸಾಯಂಕಾಲದ ದೀಪ. ಸಾಯಂಕಾಲ ದೀಪ ಹಚ್ಚುವುದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಲಾಗಿದೆ, ಏಕೆಂದರೆ ಇದು ದಿನದ ಬತ್ತು ಹೊತ್ತನ್ನು ಸೂಚಿಸುತ್ತದೆ. ಸೂರ್ಯನ ಅಸ್ತಮಯದ ನಂತರ ದೀಪ ಹಚ್ಚುವುದು ಮನೆಯಲ್ಲಿ ಅಂಧಕಾರವನ್ನು ನಾಶ ಮಾಡಿ ಬೆಳಕಿನ ಮೂಲಕ ದೇವರ ಕೃಪೆಯನ್ನು ಪಡೆಯುತ್ತದೆ. ಈ ಸಮಯದಲ್ಲಿ ಹಚ್ಚಿದ ದೀಪ ನೆಗೆಟಿವ್ ಶಕ್ತಿಗಳನ್ನು ದೂರ ಮಾಡುತ್ತದೆ ಎಂದು ನಂಬಲಾಗಿದೆ. ದೀಪ ಹಚ್ಚುವುದು ಏಕೆ ಅಂದರೆ, ದೀಪ ಹಚ್ಚುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಚಿತ್ತಶುದ್ಧಿಯಾಗುತ್ತದೆ. ಇದನ್ನು ಆಧ್ಯಾತ್ಮಿಕ ಬೆಳಕಿನ ಪ್ರತೀಕವಾಗಿ ಬಳಸಲಾಗುತ್ತದೆ. ಇದು ದೇವರಿಗಾಗಿ ತಪಸ್ಸು, ಶ್ರದ್ಧೆ ಮತ್ತು ಪ್ರಾರ್ಥನೆಯ ಸಂಕೇತವಾಗಿದೆ. ದೀಪದ ಹಳೆಯ ಶಕ್ತಿ ಪ್ರೇಮೈಕ್ಯಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಕಾರಣದಿಂದ ದೀಪ ಹಚ್ಚುವ ಸಮಯವನ್ನು ಪ್ರಾಮುಖ್ಯತೆಯಿಂದ ಗಮನಿಸಬೇಕು.